ನಮಸ್ತೆ. ಇವತ್ತು ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿಯ ಯಲ್ಲಾಪುರ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಬುಡ್ಬುಡಿಕೆ ವೃತ್ತಿನ ಅನುಸರಿಸ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಯಜಮಾನ್ರೆ ನಮಸ್ತೆ. ನಮಸ್ತೆ. ಏನು ನಿಮ್ಮ ಈ ಬುಡ್ಬುಡಿಕೆ ವೃತ್ತಿನಲ್ಲಿ ಎಷ್ಟು ವರ್ಷದಿಂದ ನೀವು ತೊಡಗಿಸ್ಕೊಂಡಿದ್ದೀರಾ? ನಮ್ಮ ತಾತ ಮುತ್ತಪ್ಪನ ಕಾಲದಿಂದಲೂ ಮಾಡ್ತಾ ಇದ್ದೀವಿ ಸ್ವಾಮಿ. ಹಾಂ, ಈಗ ಅಟ್ಲೀಸ್ಟ್ ನಿಮ್ನ ಯಾರು ಗುರುತಿಸಿದಾರಾ? ಯಾರಾದರೂ ಗುರುತಿಸಿದಾರಾ? ಗುರುತಿಸಿಲ್ಲ ನಮ್ಮನ್ನು. ಹಾಂ, ಅಲ್ಲ ಯಾಕೆ ಅಂತಂದ್ರೆ ನೀವು ಇದನ್ನ ಮಾಡ್ತಾ ಇದ್ದೀರಲ್ಲ, ಕೆಲವೊಂದೆಲ್ಲ ವಿಚಾರಗಳು ಗೊತ್ತಾ? ಇಲ್ಲ ಇಲ್ಲ, ಯಾರು ನಮಗೆ ಗುರುತಿಸಿಲ್ಲ. ನಾವು ಯಾವ ಇದಕ್ಕೂ ಹಾಂ, ಓಕೆ. ಏನದು ಅದರಿಂದ ಏನು ನಿಮಗೆ ಅದು ಫಲ ಏನು ಸಿಗುತ್ತೆ ಅಂತ? ಫಲ ಏನು ಸಿಗುತ್ತೆ ಅಂದ್ರೆ ಜೀವನಾಂಶಗೆ ಹ್ಮ್ ನಮ್ಗಿದೇ ದಾರಿ. ಒಂದು ಹೊಲ ಇಲ್ಲ, ಮನೆ ಇಲ್ಲ, ಎಲ್ಲೆಲ್ಲಿ ತಿರುಗಿದ್ರು ಊರ ಮೇಲೆ ಹೋಗೋದು, ಭಿಕ್ಷಾ ಮಾಡೋದು, ಎಲ್ಲೋ ಒಂದು ದಿನ ಜೀವನ ಕಳ್ಕೊಂಡು ಬರೋದು, ಇಷ್ಟೇ ನಮ್ದು. ಇದೇ ಜೀವನದಲ್ಲಿ ಆದಾಯ ಇಲ್ಲ, ಏನಿಲ್ಲ. ಮಕ್ಕಳು ಮರಿ ಎಲ್ಲ ಇದೇ ಕಸಬು ಕಲಿಸ್ಕೊಂಡು ವಿದ್ಯಾ ಬುದ್ಧಿ ಕಲಿಸ್ಲಿಲ್ಲ. ಆಗ ಚಿನ್ನಕ್ಕೆ ಇಟ್ಟಿರ್ಲಿಲ್ಲ ನಮಗೆ. ಆದ್ರೆ ಇಂಥ ಪರಿಸ್ಥಿತಿ ಒಳಗೆ ಇದ್ದೀವಿ. ಇದು ಡಮರುಗ ಹಿಡ್ಕೊಂಡು ಇಡ್ತಿರಲ್ಲ, ಇದ್ರದ್ದು ಏನು ನಿಮಗೆ ಮಾಹಿತಿ ಹೆಂಗ್ ಸಿಗುತ್ತೆ? ಡಂಬುರ್ಗ ಅಂದ್ರೆ ನಾವು ಕೃಷ್ಣ ಕೊಟ್ಟಿದ್ದು ಡಂಬುರ್ಗ. ಇದು ಶಿವನ ಡಂಬುರ್ಗ ಕೃಷ್ಣನಿಂದ ಉತ್ಪತ್ತಿ ಆಯ್ತು. ಆದ್ರೂ ನಮ್ಗೆ ಜೀವನಕ್ಕೆ ಕೊಟ್ಟ. ಅದರಿಂದ ನಮಗೆ ಏನಾಯ್ತಪ್ಪ ಅಂದ್ರೆ ನಮ್ಮ ಜಾತಿಯಿಂದ ಜಾವ ಕಟ್ಟೋದು ಗೊತ್ತಾಯ್ತು. ಜಾವ ಕಟ್ತೀವಿ ನೈಟು. ಜಾವ ಕಟ್ಟಿ ಊರಿನಲ್ಲಿ ಯಾವ ಊರು, ಯಲ್ಲಾಪುರನೋ, ಯಡಿಯೂರು, ಕುನ್ಗಲು, ಇಲ್ಲ ಅಕ್ಕಪಕ್ಕ ಹಳ್ಳಿನೋ ಸಾರ್ತೀವಿ. ಹೆಂಗೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತದು? ಹಾಲುವಕ್ಕಿ ಕಡೆಯಿಂದ ಗೊತ್ತಾಗುತ್ತೆ. ಕನಸಿಗೆ ಬಂದು ಸುಳಿತಿದ್ದಾಗ ನಾವು ಬಟ್ಟೆನೋ ಬರೆನೋ ಎತ್ತಿಕೊಂಡು ಮಶಾನಕ್ಕೆ ಹೋಗಿ ತಪಸ್ಸು ಮಾಡಿರ್ತೀವಿ. ತಪಸ್ಸು ಮಾಡಿದಾಗ ಅಲ್ಲಿ ಒಂದು 25 ಕ್ಯಾನ್ಗಳಷ್ಟು ಬೆಳಕು ಸಿಗ್ತದೆ. ಅಲ್ಲಿ ಹೆಣ್ಣಕ್ಕಿ ಗಂಡಕ್ಕಿ ಮಾತಾಡುವಾಗ ಗಂಡಕ್ಕಿ ಹೆಣ್ಣಕ್ಕಿಗೆ ಬುದ್ಧಿ ಹೇಳಿಕೊಡ್ತದೆ. ಇಂಥ ಊರು, ಇಂಥ ಗ್ರಾಮ, ಇಂಥ ಮನೆ, ಇಂಥ ಮಗ ನಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿದಾಗ ನಾವು ಬಂದು ಊರು ಜಾವ ಕಟ್ತೀವಿ. ಬೆಳಿಗ್ಗೆ ಟೈಮಲ್ಲಿ ಮಾತ್ರ ಹೇಳೋದಿಲ್ಲ, ಮನೆ ಗುರ್ತು ಹೇಳೋದಿಲ್ಲ. ನೈಟ್ ಬೇಕಾದ್ರೆ ಹೇಳ್ಬಿಡ್ತೀವಿ, ಬೆಳಗ್ಗೆ ಹೇಳೋದಿಲ್ಲ. ಬೆಳಿಗ್ಗೆ ಕೇಳಿದ್ರೆ ಅವ್ರ ಮನೆಯಲ್ಲೇ ಕೇಳಿದ್ರು ಪಕ್ಕದ ಕಡೆ ತೋರ್ತೀವಿ. ಇಲ್ಲ ಅಂದರೆ ಅಕ್ಕಪಕ್ಕ ತೋರಿಸ್ಬಿಟ್ಟು ನಮ್ದು ಏನು ಭಿಕ್ಷೆ ಇದೆ ಈಸ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ನೀವು ಯಾವ ಥರ ಮಾಡ್ತೀರಾ? ಅದೇ ಥರ ನಾವು. ಹಾಂ, ಅದೇ ಥರ ಈಗ ನಾವು ಈಗ ಏನು ಹೇಳಿದ್ರಿ ಅದೇ ಥರನಾ? ಇಲ್ಲ ನೀವೇನಾರು ಡಿಫ್ರೆಂಟ್ ಆಗಿ ಏನಾರು ಮಾಡ್ತೀರಾ? ನೀವು ಹೋಗಿ ಮಶಾನಕ್ಕೆ ಹೋಗ್ತೀರಾ? ಮಶಾನಕ್ಕೆ ಹೋಗ್ತೀವಿ. ಮಶಾನಕ್ಕೆ ಹೋಗ್ಬಿಟ್ಟು ಬಣ್ಣ ಹೊರ್ತಿ ಹೆಂಗೆ ಅದೇ ಥರ ಸಹ. ಅಟ್ಲೀಸ್ಟ್ ನಿಮ್ಗೆ ಪೂರ್ಣ ಪ್ರಮಾಣದ ಮಾಹಿತಿ ಸಿಗುತ್ತೆ. ಇದು ಇಂಥ ಊರೇ ಅಂತಲೇ ಗುರುತಿಸ್ತೀರಾ? ನಿಮ್ಗೆ ಅಲ್ಲಿ ಬಂದು ಸ್ವಪ್ನದಲ್ಲಿ ಮುಖಾಂತರ ಇಲ್ಲ ಯಾವ್ದು ಇದ್ರೊಳಗೆ ಮುಖಾಂತರ ಬರುತ್ತೆ? ಸರಿ ಸರಿ.